ಯಾಸೀನರಾದಂಥ ಉದ್ಘಾಟಕರು ಆದಂಥ ರಾಘವೇಂದ್ರ ಗಡಪ್ಪನವರೇ, ನನ್ನ ಪಕ್ಕದಲ್ಲಿರುವಂಥ ಶ್ರೀಮತಿ ಸುಮಿತ್ರಾಬಾಯಿ ಅವರೇ, ಗೀತಾಬಾಯಿ ಅವರೇ, ವಿರೋಧ್ ಜಾದೇವರೇ, ನಮ್ಮ ಸಂಗಡಿ ಕೆಲಸ ಮಾಡಿದವರು ನಮ್ಮ ಉಪಾಧ್ಯಕ್ಷರಾದಂಥ ಶ್ಯಾಮ್ ಅವರೇ, ನಮ್ಮ ಖಜಾಂಚಿ ಆದಂಥ ಏನಿಲ್ಲ ಖಜಾಂಚಿ ಒಂದು ಇದೆಯಲ್ಲ ದೇಸಾಯಿ ಅವರೇ, ಅವರು ಎದುರುಗಡೆ ಇದ್ದಂತಾಗಿ ನನ್ನ ಕಾರ್ಯದರ್ಶಿಗಳು ಆದಪ್ಪ ಅವರಿಗೆ ನಿರೂಪಣೆ ಮಾಡಿದ್ದಾರೆ. ನಮಗೆಲ್ಲ ಅವ್ರಿಗೆ ಸ್ವಾಗತ ಬಯಸ್ತೇನೆ. ನಾನು ನನ್ನ ಆಫೀಸ್ನಾಗ ಮಾಡಿರಿ ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕರ್ಕೊಂಬರ್ಲಿಲ್ಲ. ಯಾರು ಅಂದ್ರೆ ಅವಾಗ ವಿಮಾನ ಕೊಟ್ಟೋಯ್ತಾರೆ. ನನಗೆ ಅವ್ರಿಗೆ ಹೇಳಿದ್ದಕ್ಕೆ ನಾನು ನನ್ನ ಆಫೀಸ್ನಾಗ ಮಾಡಿರಿ. ಏನು ಏನೂ ಕೆಲಸ ಇಲ್ಲದೆ ಕುರ್ಚಿಗಳನ್ನು ಅಷ್ಟೇ ಅಡ್ಜಸ್ಟ್ ಮಾಡಿದ್ದೇನೆ ಅಷ್ಟೇ. ಅದು ನಮ್ಮ ಕಾರ್ಯದರ್ಶಿಗಳನ್ನೊಬ್ಬರು ಮೊದಲನೇ ಮಾಡಿದ್ದಾರೆ. ಅದು ಒಂದು ಸಮಾಧಾನಕರ ಸುದ್ದಿ ಅಂತಂದರೆ, ನಾನು ಒಬ್ಬ ಕಾರ್ಮಿಕನಾಗಿ ಊರಿನಲ್ಲಿ ಬೆಳೆದಿದ್ದೇನೆ. ಇವತ್ತಿಗೆ ಈ ಸಂಘದ ಈ ಹಿರಿಯ ನಾಗರಿಕರ ಮತ್ತು ನಾಗರಿಕ ಸಮಿತಿ ಅಧ್ಯಕ್ಷನಾಗಿ ದಾಂಡೇಲಿಯ ಜನತೆ ನನ್ನನ್ನು ಮಾಡಿದ್ದಾರೆ. ಸುಮಾರು ಒಂದು 50-60 ವರ್ಷಗಳ ಹಿಂದೆ ಹೊರದೇಶಗಳಲ್ಲಿ ಕಾರ್ಮಿಕರ ಪರವಾಗಿ ಹೋರಾಟ ನಡೀತಿತ್ತು. ನಮ್ಮ ದೇಶದಲ್ಲಿ ಅವಾಗೇನೂ ಆಗಲೇ ಇಲ್ಲ. ಸ್ಟಾಲಿನ್ ನಂತರವರು ಕಾರ್ಮಿಕರ ಹೋರಾಟದಲ್ಲಿ ಭಯಂಕರ ಹೋರಾಟಿ. ನಾವು ಬೆಳಿಗ್ಗೆ 7 ಗಂಟೆ ಡ್ಯೂಟಿಗೆ ಹೋದ್ರೆ 12 ಗಂಟೆ ಡ್ಯೂಟಿ ಮಾಡಿದ ಮನುಷ್ಯ ನಾನು. ರಾತ್ರಿ ಸಾಯಂಕಾಲ 6 ಗಂಟೆ ಅಂದರೆ 12 ತಾಸು. ನನ್ನ ಮುಂದೆ ಎಷ್ಟೋ ಪಾಪ ನಮ್ಮ ಕಾರ್ಮಿಕರು ದುಡಿತಿದ್ರು. 1968-70 ಆ ಪೀರಿಯಡ್ನಲ್ಲಿ ಅಲ್ಲಿ ಲಲಿನ ಹೋರಾಟ ಮಾಡೋದ್ರಿಂದ 8 ತಾಸು ಡ್ಯೂಟಿ ಕಾರ್ಮಿಕರಿಗೆ 8 ತಾಸು ಡ್ಯೂಟಿ ತೊಗೊಳ್ಬೇಕು ಅಂತ ಕಾಯ್ದೆ ಯಾವಾಗ ಬಂತು, ಅದನ್ನು ನಮ್ಮ ದೇಶದಲ್ಲಿ ಅಳವಡಿಕೆ ಮಾಡಿಕೊಂಡ್ರು. ಆವಾಗ ನಾವೆಲ್ಲ 8 ತಾಸು ಡ್ಯೂಟಿ ಮಾಡಿದ್ವಿ. ಅದೊಂಥರ ನಮ್ಮ ಆರ್ಜಿ ಸ್ಥಳೀಕರು, ಜಿ ವಿ ಪವಾರ್ನಂಥವ್ರು ಹೋರಾಟ ಭಯಂಕರ ಮಾಡಿದ್ರು. ಅವಾಗ ನಾವು ಅವ್ರು ಸಣ್ಣ ಮಕ್ಕಳು. ಸೊ ಅದರಲ್ಲಿ ಏನಾಗ್ತದೆ, ನಾವು ಸಂಘಟಿಕರಾಗಲಿಕ್ಕೆ ಒಂದು ಕಾರಣ ಆಯ್ತು ಅವಾಗ. ಇಲ್ಲ ಸಂಘಟಿಕರೇ ಇಲ್ಲ ಕಾರ್ಮಿಕರು. ಎಲ್ಲರೂ ಬೆಳಿಗ್ಗೆ ಯಾರಾದ್ರೂ ಕಂಪೌಂಡ್ ಕೆಲಸಕ್ಕೆ ಹೋಗಿ ಸಂಜೆ ಮಠ ಮಾಡಿದ್ರೆ ಅವನಿಗೆ 12 ಆಣೆ ಪಗಾರ. ನನಗೆ 100 ರೂಪಾಯಿ ಪಗಾರ ಸಿಕ್ಕಿತ್ತು ಪೇಪರ್ ಮಿಲ್ನಲ್ಲಿ. ಅದೇನೇ ಇರಲಿ, ಇವತ್ತಿನ ಪರಿಸ್ಥಿತಿಯಲ್ಲಿ ಯಾರ್ಯಾರೋ ಹೋರಾಟ ಮಾಡಿದ್ದಾರೆ. ನನ್ನ ತಂದೆಯವರು ಈ ಫ್ರೀಡಮ್ ಫೈಟರ್ಸು ಕೂಡ ಅದರಲ್ಲಿ ಇದ್ದಾರೆ. ನನ್ನ ತಂದೆಯವರು ಕೂಡ ಈ ದೇಶದ ಫ್ರೀಡಮ್ ಫೈಟರ್ಸ್ ಆಗಿ ಹೋಗಿ ಕೆಲಸ ಮಾಡಿ ಈಗ ನಮ್ಮ ಮುಂದಿಲ್ಲ, ಪರವಾಗಿಲ್ಲ. ಆದರೆ ಕಾರ್ಮಿಕ ಸಂಘಟಿಕರು ಅಸಂಘಟಿಕರು ಅಂದರೆ, ಅಸಂಘಟಿಕರು ಇರುವವರೇ ಈ ದೇಶದಲ್ಲಿ ಜಾಸ್ತಿ, ಹೊಲದಲ್ಲಿ ಕೆಲಸ ಮಾಡುವವರೇ ಜಾಸ್ತಿ, ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವ ಲೇಬರ್ಗಳೇ ಜಾಸ್ತಿ, ಅವರೆಲ್ಲ ಅಸಂಘಟಿಕರು. ಈಗ ಸ್ವಲ್ಪ ಅವರಿಗೆ ಸರ್ಕಾರದ ಅನುಕೂಲತೆಗಳಿಂದ ಕಾಯ್ದೆಗಳಿಂದ ಸ್ವಲ್ಪ ಏನೇನೋ ಪ್ರಸಾದ ಸಿಗಲಿಕ್ಕೆ ಇರಲಿ. ಆದರೂ ಕೂಡ ಇವತ್ತು ಇಂಥ ಕಾರ್ಯಕ್ರಮಗಳು ಆಗಬೇಕು. ಕರ್ನಾಟಕ ರಾಜ್ಯದ ಕಾರ್ಮಿಕ ಪ್ರಾಧಿಕಾರ ಬೆಂಗಳೂರು ಅಸಂಘಟಿತ ಕಾರ್ಮಿಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಮಿಕ ದಿನಾಚರಣೆ ಮಾಡಬೇಕಂತೇಳಿ ಇಡೀ ದೇಶದವರು ಹೋರಾಡಿ, ಅದು ನಮ್ಮ ದೇಶದಲ್ಲ, ಅದು ಹೊರದೇಶಗಳಲ್ಲಿ ರಷ್ಯಾಗಳಲ್ಲಿ ಅಂತ ಹೋರಾಡಿ ಮೇ 1ನೇ ತಾರೀಖನ್ನು ಕಾರ್ಮಿಕರ ಸಲುವಾಗಿ ಒಂದು ದಿನವನ್ನು ಮೀಸಲಿಡಬೇಕಂತೇಳಿ ಇದೊಂದು ಡಿಸಿಷನ್ ಆಯಿತು. ಆ ಮೇ 1ನೇ ತಾರೀಕಿನ ದಿವಸ ಸರ್ಕಾರಿ ನೌಕರಿಗೆ ಎಲ್ಲ ಸಿಕ್ತು. ಮೇಡಮ್ ಗೊತ್ತಿರ್ಬೋದು, ಸಾಧಾರಣವಾಗಿ ಸರ್ಕಾರಿ ನೌಕರಿ ಮೇ 1ನೇ ತಾರೀಕಿಗೆ ಭಯಂಕರ ಎಂಜಾಯ್ಮೆಂಟ್ ಮಾಡಿದ್ರು. ನಾವು ಕಂಪನಿಯ ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಆ ಮೇ 1ನೇ ತಾರೀಕನ್ನು ತಗೊಳ್ಬೇಕಿದ್ರೆ 8 ವರ್ಷ ಹೋರಾಡಿದ್ವಿ. ದೇಸಾಯಿ ಅವರೇ, 8 ವರ್ಷ ಹೋರಾಡಿ ಆ ಮೇ 1ನೇ ತಾರೀಕಿನ ಹಾಲಿಡೇ ಆಗಿ ತೊಗೊಂಡ್ವಿ. ಒಂದು ಪಗಾರ ಎಕ್ಸ್ಟ್ರಾ ಅದಕ್ಕೆ, ಮತ್ತೇನು ವಿಶೇಷ ಇಲ್ಲ. ಅದೇ ನಮ್ಮದು ಒಂದು ಎ ಶಿಫ್ಟ್ ಡ್ಯೂಟಿ ಮಾಡಿದ್ರೆ 8 ರೂಪಾಯಿ ಪಗಾರ ಸಿಗ್ತಿತ್ತಲ್ಲ, ಅವತ್ತು 16 ರೂಪಾಯಿ ಪಗಾರ. ಈ ಹೋರಾಟ ಮಾಡಿ ನಾವು ತೊಗೊಂಡಿದ್ವಿ. ಅದು ನಾವು ಮಾಡಿದ್ದಕ್ಕೆಲ್ಲ ಹೇಳೋದು, ಅಥವಾ ನಮ್ದು ಹೇಳ್ಕೊಳ್ಳೋಕ್ಕಲ್ಲ ಹೇಳಿ, ಪರಿಸ್ಥಿತಿ ಹಿಂಗಿತ್ತಂತ ಹೇಳಲಿಕ್ಕೆ ಒಂದು ಉದಾಹರಣೆ. ಇಂಥ ಕಾರ್ಯಕ್ರಮಗಳು ಈಗ ನಮ್ಮದು ಈಗಿನ ದೋಸ್ತರಲ್ಲ ಅವರು. ಗಡಪ್ಪನವರು ನನಗೆ ಹಳೆಯ ದೋಸ್ತ, ದಂಡಲ್ಲಿ ಬಂದಾಗಿನಿಂದಲೇ ದೋಸ್ತ. ಇಂಥ ಕಾರ್ಯಕ್ರಮಗಳು ಎಷ್ಟೋ ಮಂದಿಗಳಿಗೆ, ನಮ್ಮ ಹಿರಿಯ ನಾಗರಿಕರಿಗೆ, ಕಾರ್ಮಿಕರಿಗೆ ಸಿಗುವ ಸವಲತ್ತುಗಳಲ್ಲಿ
ಸವಲತ್ತುಗಳು ಏನು, ಅದನ್ನು ತಗೊಳ್ಳುವ ಪರಿಸ್ಥಿತಿ ಹೇಗೆ, ಅದು ಯಾವ ಥರದಲ್ಲಿ ನಾವು ಪಡ್ಕೊಳ್ಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ ಎಷ್ಟೋ ಮಂದಿ. ಮತ್ತು ಅದನ್ನು ತಿಳಿಸಿ ಹೇಳೋರು ಇಲ್ಲ. ಗಡಪ್ನವ್ರು ಎಷ್ಟು ಮಂದಿಗೆ ಹೇಳಿದ್ದಾರೆ ಕೇಳಿ, ಇಂಥ ಕಾರ್ಯಕ್ರಮಗಳೆಲ್ಲ ಹೇಳೋದು. ಒಂದು ವೇಳೆ ನನ್ನಂತಹ ದಿಮಾಗ್ ತಲೆಯಿಲ್ಲದ ಮನುಷ್ಯ ಒಬ್ಬ ಕಡೆ ಹೋದರೆ ಅವ್ರಿಗೆ ಪುರ್ಸತ್ತಿರೋದಿಲ್ಲ ಹೇಳಲಿಕ್ಕೆ, ಒಪ್ಕೊಳ್ತಿಲ್ಲ ಇಲ್ಲ. ತಿಳಿತಾ ಇಲ್ಲ ನಾನು ಹೇಳಿದ್ದು. ಒಂದು ವೇಳೆ ನಮ್ಮಂಥ ಬಡ ಜನ, ಬುದ್ಧಿವಂತರಲ್ಲದವರು, ತಿಳುವಳಿಕೆ ಇಲ್ಲದವರು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋದರೆ ಆ ವಿಷಯದ ಬಗ್ಗೆ ಮಾತಾಡೋದ್ರೆ ಸುಮ್ಮನೆ ಹೋಗೋದು. ಅವ್ರು ಹೇಳಿದ್ರಲ್ಲ, ನಮ್ಮ ಉಪಾಧ್ಯಕ್ಷ ಹೇಳಿದ್ರಲ್ಲ, ಕೇಳೋರಿಲ್ಲ, ಪುರ್ಸತ್ತಿಲ್ಲ, ಯಾರಿಗೂ ಪುರ್ಸತ್ತಿಲ್ಲ. ನಾವು ರಿಟೈರ್ಡ್ ಆಗಿವೆ, ರಿಟೈರ್ಡ್ ಆಗೋಕ್ಕಿಂತ ಮೊದಲಾದ್ರೂ ಪುರ್ಸತ್ತಿತ್ತು, ರಿಟೈರ್ಡ್ ಆದ್ಮೇಲೆ ಪುರ್ಸತ್ತೇ ಇಲ್ಲ. ಮೊಮ್ಮಕ್ಕಳು ಆಡ್ಸೋದ್ರಾಗ ಗೊತ್ತಾಯ್ತು, ಮಾರ್ಕೆಟಿಗೆ ಹೋಗೋದ್ರಾಗ ಹೋಯ್ತು. ಏನೇ ಆಗಲಿ, ಇವತ್ತಿನ ಕಾರ್ಯಕ್ರಮ ನಮಗೆ ಮಾತಾಡ್ಲಿಕ್ಕೆ ಭಾಳಷ್ಟು ವಿಷಯ ಇದೆ. ಏಜ್ ಆಗಿದೆ ನನಗೆ ಮತ್ತೆ ಹೋಗ್ತಾ ವಿಷಯಗಳು ಏನೇ ಇರಲಿ, ಇನ್ನೂ ನನಗೆ ಮಾತಾಡಬೇಕು ಅವಕಾಶ ಇದೆ, ಮಾತಾಡೋಕ್ಕೆ ಅವಕಾಶ ಇದೆ. ಸಬ್ಜೆಕ್ಟ್ಗಳ ನೆನಪು ಬರೋಂಗೂ ಮಾತಾಡ್ಲಿಕ್ಕೆ ಬರ್ತದೆ. ಇಂಥ ಕಾರ್ಯಕ್ರಮಗಳ ಮೇಲೆ ನಡೀತಾ ಇರಬೇಕು. ನಮ್ಮ ಹಿರಿಯ ನಾಗರಿಕರ ವತಿಯಿಂದ ಇವತ್ತು ಮೆಲ್ಲರ ಮುಂದೆ ನಿಮ್ಗೆ ಹೇಳ್ತೇನೆ, ನೀವೆಲ್ಲೇ ಯಾವ ಕಾರ್ಯಕ್ರಮ ಮಾಡಿ ನಮ್ಮ ಜನರನ್ನು ತಂದು ಕೊಡ್ತೀನಿ. ಹೇಳ್ತೇವೆ ಸವಲತ್ತುಗಳು ಕೊಡ್ಸೋಕ್ಕೂ ನೀವು ಅಷ್ಟೇ ಪ್ರಯತ್ನ ಮಾಡೋದು. ಫಿರೋಜ್ ಅವರೇ, ನಿಮ್ಮ ಮುಂದೆ ಹೇಳಿರ್ತೇನೆ, ನನಗಿದ್ದವರು ಸೀನಿಯರ್ಸ್ ನೀವು ಸ್ನೇಹಿತರಿಗೆ. ಅದಕ್ಕೆ ನನಗೆ ಇಲ್ಲಿಗೆ ಅವಕಾಶ ಕೊಡ್ತಿದ್ದಕ್ಕೆ ನನ್ನದೇ ಆಫೀಸ್ ಬಿಟ್ರಿ, ಹಿರಿಯ ನಾಗರಿಕರಿಗೆ ಆಫೀಸು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಒಂದು 15 ದಿವಸ ಹೋದಲ್ರಿ, ಒಂದು ಅರ್ಜಿ ಕೊಟ್ಟು ಬಂದಿದ್ವಿ. ಗಾಳಿ ಶೀಟ್ ಹಾರೋಗಿ 3 ಫುಟ ಹೊರಗೆ ಬಂದವು. ಸ್ವಲ್ಪ ಸರಿ ಮಾಡಿಸ್ಕೊಡ್ರಿ. ನಮ್ಮ ಕಡೆ ಹದ್ದಿಗೆ ಆಗ್ತದೆ. ನಮ್ಮಲ್ಲಿ ಇರುವವರು ಎಲ್ಲರೂ 70 ವರ್ಷ 80 ವರ್ಷ ವಯಸ್ಸಿನವರು. ಏನು ಮಾಡಲಿಕ್ಕಾಗ್ತದೆ? ಮೇಡಮ್ ಹೇಳ್ತಾರೆ, ಅಲ್ಲಿ ಇಂಜಿನಿಯರ್ ಮೇಡಮ್ ಇದ್ದಾರೆ, ಎಸ್ಟಿಮೇಟ್ ಮಾಡ್ತೀನಿ. ಅದೇ ತಗಡು ಹಿಂದೆ ಸರಿಸಿ ಒಂದು ಸಿಮೆಂಟ್ ತರಿಸೋದಪ್ಪ, ಅದಕ್ಕಿಂತ ಎಸ್ಟಿಮೇಟ್ ರೀ. ನಾನು ಕೌನ್ಸಿಲರ್ ಕೆಲಸ ಮಾಡಿದ್ದೀನಿ, 2 ಸಲ ಕೌನ್ಸಿಲರ್ ಆಗಿದ್ದೀನಿ. ಅದಕ್ಕೆ ಏನಿಲ್ಲ, ಅಲ್ಟ್ರೇಟ್ ಮಾಡ್ಲಿಕ್ಕೆ ಬರ್ತಿದ್ವಿ. ಪೌಡರ್ ಇಲ್ಲಿ ಹೊಡಿ, ಪೌಡರ್ ಇಲ್ಲಿ ಹೊಡೋಲ್ಲ, ಅಷ್ಟೇ ಬರೋದು. ಅಷ್ಟು ಮಾಡೋದೇ ಇಲ್ರಿ ಯಾರು, ಯಾರಿಗೆ ಹೇಳ್ಬೇಕು? ಅದಕ್ಕೆ ದಯಮಾಡಿ ತಪ್ಪು ತಿಳ್ಕೊಬೇಡಿ, ಇಷ್ಟೆಲ್ಲ ಮಾತಾಡ್ದಂಗೆ ಪರಿಸ್ಥಿತಿನೇ ಹೆಂಗಿದೆ. ಇಲ್ಲ ಸರ್, ಅದನ್ನು ಎಸ್ಟಿಮೇಟ್ ಮಾಡ್ದೆ ಅಂತ ಹೇಳಿರಲ್ಲ, ಎಸ್ಟಿಮೇಟ್ ಅದು ಆಗೋದಿಲ್ಲ, ಅದೇನು ಕೆಲಸ ಆಗೋದಿಲ್ಲ. ಬರೀ ಹೇಳಿದ ಅಷ್ಟೇ, ಒಂದು ಎಸ್ಟಿಮೇಟ್ ಮಾಡ್ತಾ ಇದ್ದೀನಿ ಅಷ್ಟೇ, ಟೈಮ್ ಮುಗಿಯ ಅಂತ ಅಷ್ಟೇ. ಅದಕ್ಕೆ ಏನೇ ಇರಲಿ, ಇವತ್ತಿನ ಕಾರ್ಯಕ್ರಮಗಳು ಇಲ್ಲಿ ಆದದ್ದು ನನಗೆ ತುಂಬ, ನನಗಷ್ಟೇ ಅಲ್ಲ ನಮ್ಮೆಲ್ಲ ನಮ್ಮ ಕಮಿಟಿಯವರಿಗೆ ಖುಷಿಯಾಗಿದೆ. ನಾನು ನಿಮಗೆಲ್ಲರಿಗೂ ನಾನು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ನಮ್ಮ ವತಿಯಿಂದ, ನಮ್ಮ ಹಿರಿಯ ನಾಗರಿಕ ವತಿಯಿಂದ ನಿಮಗೆಲ್ಲ ಧನ್ಯವಾದ ಹೇಳಿ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು, ಅದು ಈ ಮೇಡಮ್ ಬಾಜಿ ಕೂತ್ಕೊಂಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು